ಮಾನ್ಯ ಸಭಾಧ್ಯಕ್ಷರೇ, ಶ್ರೀಮತಿ ಜೊಲ್ಲೆ ಅವರು ಪ್ರಶ್ನೆಗೆ ಉತ್ತರ ನಾನು ಎಲ್ಲವನ್ನು ಕೂಡ ಮಾಹಿತಿಯನ್ನ ಇಟ್ಟಿದ್ದೇನೆ. ಈಗ ಹೊಸ ತಾಲೂಕುಗಳು ಎಲ್ಲಾ ಕಡೆ ಅವ್ರಿಗೆ ಹೊಸ ತಾಲೂಕು ಆಸ್ಪತ್ರೆ ಆಗ್ಬೇಕು ಅಂತ ಬೇಡಿಕೆ ಎಲ್ಲಾ ಕಡೆಯಿಂದ ಬರ್ತಾ ಇದೆ. ಈ ಹೊಸ ತಾಲೂಕುಗಳಲ್ಲಿ ಸುಮಾರು 12 ತಾಲೂಕುಗಳಲ್ಲಿ ಹೊಸ ತಾಲೂಕುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರನೂ ಕೂಡ ಇಲ್ಲ. ಕೇವಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂತ 12 ಹೊಸ ತಾಲೂಕುಗಳಿದೆ. ಇನ್ನು ಉಳಿದಿರೋ ಹೊಸ ತಾಲೂಕುಗಳಲ್ಲಿ ಈ ತರ CHC ಗಳೆಲ್ಲ ಇದೆ. ಸೊ ಎಲ್ರು ಕೂಡ ಸಹಜವಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ. ಅದು ಒಂದು ತಾಲೂಕು ಆಸ್ಪತ್ರೆ ಆಗ್ಬೇಕಾದ್ರೆ ಅದಕ್ಕೂ ಕೂಡ ಕೆಲವು ಮಾನದಂಡಗಳು ಇದೆ. ಜನಸಂಖ್ಯೆ ಮತ್ತು ಎಲ್ಲವನ್ನು, ಯಾಕಂದ್ರೆ ತಾಲೂಕನ್ನ ನಾವು ಕಂದಾಯ ಒಂದು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ತಾಲೂಕು ಮಾಡ್ಕೊಂಡಿರ್ತಾರೆ. ಅದರಿಂದ ಪ್ರತಿಯೊಂದು ತಾಲೂಕಿಗೂ ಕೂಡ ತಾಲೂಕು ಆಸ್ಪತ್ರೆ ಅವಶ್ಯಕತೆ ಇದೆಯೋ ಅದನ್ನು ನೋಡ್ಬೇಕಾಗ್ತದೆ, ಅದನ್ನು ಪರಿಶೀಲನೆ ಮಾಡೋಣ. ಆದ್ರೆ ಇದು ನಾವು ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು. ಮಾನ್ಯ ಸಭಾಧ್ಯಕ್ಷರೇ, ಎಲ್ಲ ಒಟ್ಟು ಒಮ್ಮೆನೆ ಮಾಡಕ್ ಆಗೋದಿಲ್ಲ. ನಾವು ಕಳೆದ ಬಾರಿನೂ ಕೂಡ ಸುಮಾರು 9 ತಾಲೂಕು ಆಸ್ಪತ್ರೆಗಳು ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡಿದೀವಿ. ಈ ವರ್ಷನೂ ಕೂಡ ನಾವು ಕೆಲವು ಪ್ರಪೋಸಲ್ಸ್ ಇಡ್ತಾ ಇದೀವಿ. ನಮ್ಮ ಬಜೆಟ್ ನಲ್ಲಿ ಏನ್ ಬರ್ತದೆ ನೋಡೋಣ, ಯಾಕಂದ್ರೆ ಬಜೆಟ್ ಪ್ರಕಟಣೆ ಆದ್ಮೇಲೆ ಅದು ಗೊತ್ತಾಗ್ತದೆ. ಆದ್ರೆ ನಾವು ಇದನ್ನ ಖಂಡಿತವಾಗಿಯೂ ಯಾವಾಗ ಸಾಧ್ಯ ಆಗುತ್ತೆ ನೋಡ್ಕೊಂಡು ಆದ್ಯತೆ ಮೇರೆಗೆನೆ ಎಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅದನ್ನ ನಾವು ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ತೀವಿ. ಮತ್ತು ತಾವು ಹೇಳಿದಾಗೆ ಈಗ 30 ಬೆಡ್ಡಿನ MCH ಆಸ್ಪತ್ರೆ ಕೂಡ ನಿಮ್ಮಲ್ಲಿದೆ. ಅದರಿಂದ ನಾನು ಈ MCH ಆಸ್ಪತ್ರೆಯಲ್ಲಿ ಎಷ್ಟು ಹೆರಿಗೆಗಳಾಗ್ತಾ ಇದೆ ಮತ್ತು ಯಾವ ಪ್ರಮಾಣದಲ್ಲಿ ಅಲ್ಲಿ ಬೆಡ್ ಆಕ್ಯುಪೆನ್ಸಿ ಇದೆ ಅದನ್ನೆಲ್ಲ ನೋಡ್ಕೊಂಡು ಬೇಕಾದ್ರೆ ನಾವು MCH ಆಸ್ಪತ್ರೆ ಹೆಚ್ಚು ಹೆರಿಗೆಗಳಿದ್ರೆ ಅದನ್ನ ಮೇಲ್ದರ್ಜೆಗೇರಿಸಿ ಇನ್ನೂ ಒಂದು 30 ಬೆಡ್ ಅಥವಾ 70 ಬೆಡ್ ಸೇರಿಸ್ತಕ್ಕಂಥದ್ದಕ್ಕೂ ಕೂಡ ಒಂದು ಪ್ರಪೋಸಲ್ ಯೋಚನೆ ಮಾಡಬಹುದು. ಸೊ ಅದನ್ನ ಪರಿಶೀಲನೆ ಮಾಡಿ ನಾನು ಅವರಿಗೆ ಅದ್ರ ಬಗ್ಗೆ ಒಂದು ಮಾನದಂಡಗಳ ಪ್ರಕಾರ MCH ಅಲ್ಲಿ ಹೆಚ್ಚಿನ ಹೆರಿಗೆಗಳಾಗ್ತಾ ಇದ್ರೆ ಅದನ್ನ ಮೇಲ್ದರ್ಜೆಗೇರಿಸ್ತಕ್ಕಂಥ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ಒಂದು ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.